ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 1ನೇ ತಾರೀಕು ಮೇ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಮೃಗಶಿರ ನಕ್ಷತ್ರ, ಅಧಿಗಂಡ ಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 6:50 7:40 ಹಾಗೆಯೇ 8:30 ಬೆಳಿಗ್ಗೆ 9:21 ಈ ಒಂದು ಸಮಯ ತೊಂದರೆಯ ಸಮಯ, ಕಂಟಕ ಸಮಯ, ಬಾಧಕ ಸಮಯ. ಇನ್ನು ವಿಶೇಷವಾಗಿ ಎಂದಿನಂತೆ ನಿತ್ಯದ ಒಂದು ಸಂಸ್ಕಾರದ ಮಾತು, ಅವಮಾನಿಸಿದವರನ್ನು ನಾವು ಯಾವತ್ತೂ ಮರೆಯಬಾರದು. ತುಂಬ ಜನ ಹೇಳ್ತಾರೆ ಅವಮಾನ ಮರೆತು ಮುಂದಕ್ಕೆ ಹೋಗ್ಬೇಕು. ನಿಜವೇ, ಇದನ್ನ ವಿಶೇಷವಾಗಿ ಕರ್ಣನಿಗೆ ಅನ್ವಯಿಸುತ್ತೆ. ಆತ ಯಾವತ್ತೂ ಮರ್ತಿರ್ಲಿಲ್ಲ ತನಗಾದ ಅವಮಾನವನ್ನ. ಏಕೆಂದ್ರೆ ನಮಗೆ ಜೀವನದಲ್ಲಿ ಪ್ರತಿನಿತ್ಯ ಏನಾದ್ರೂ ಒಂದು ಅವಮಾನ ಆಗುತ್ತೆ. ಆದ್ರೆ ಯಾವುದಾದ್ರೂ ಒಂದು ದೊಡ್ಡ ಅವಮಾನವನ್ನ ನಮ್ಮ ಜೊತೆಲಿ ಇಟ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕ್ಬೇಕು. ಮಕ್ಕಳು ಯಾರು ಹೇಳಿರ್ತಾರೆ ನಿನ್ನ ಯೋಗ್ಯತೆ ಇಷ್ಟೇ ಕಣೋ, ನೀನ್ ಬೆಳೆಯಲ್ಲ ಕಣೋ, ನೀನ್ ಮಾಡೋಲ್ಲ ಕಣೋ. ಹುಟ್ಟಿದ ಪ್ರತಿಯೊಂದು ಜೀವಿಗೂ ಭಗವಂತ ಒಂದು ವಿಶೇಷವಾದಂತ ಅನುಗ್ರಹ ಶಕ್ತಿಯನ್ನ ಕೊಟ್ಟಿದ್ದಾನೆ. ಯಾವುದೋ ಒಂದು ಅದ್ಭುತವಾದ ಶಕ್ತಿ, ಅಖಂಡ ದೀಪದ ಶಕ್ತಿ ಇರುತ್ತೆ, ಕದಲಿಸಿ ಬಿಡುತ್ತೆ. ಅಂಥದ್ದೊಂದು ದೇದೀಪ್ಯಮಾನವಾಗಿರತಕ್ಕಂಥ ಅಪರೂಪ ಶಕ್ತಿಗಳನ್ನ ಹೊಂದಿರತಕ್ಕಂಥ ಈ ಮಾನವ ಜನ್ಮ. ಆದ್ರೆ 100ಕ್ಕೆ 100 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, ಕೋಟಿಗಳಲ್ಲಿ 1 ಕೋಟಿ ಜನ ಇದ್ದಾರೆ ಅಂದ್ರೆ 99,99,990 ಜನ, 990 ಜನ ಆ ಅವಮಾನದ ಬೇಗುದಿಯಲ್ಲೇ ಬೇಯುತ್ತಾ ನೋವಿನ ನಮಗೆ ಅವಮಾನ ಮಾಡಿಬಿಟ್ರು ಹಾಗ ಅಂದ್ಕೊಂಡು ಕೂತ್ಕೊಬಿಡ್ತಾರೆ. ಅಲ್ಲೇ ಕೂತ್ಕೊಬಿಡ್ತಾರೆ. ಕೆಲವು ಸಾಯೋ ಮಟ್ಟಕ್ಕೆ ನೀವು ನೋಡ್ತಿದ್ದೀರಿ, ನಿತ್ಯ ಶೂಟೌಟ್ ಮಾಡ್ಕೊಳ್ಳೋ ಪ್ರಸಂಗ. ಅಲ್ಲೊಂದು ಅವಮಾನ ಆಗ್ಬಿಡುತ್ತೆ, ಇಲ್ಲ ಆಗಿದೆ ಅನ್ನೋ ತರ. ತುಂಬಾ ದೊಡ್ಡ ಉದ್ಯಮಗಳು, ಒಂದು ಅಮೆರಿಕದಲ್ಲಿ ಆಗಿದೆ, ಇನ್ನೊಂದು ಇಲ್ಲೇ ಕರ್ನಾಟಕದಲ್ಲೇ ನಮ್ಮ ಮಂಗಳೂರು ಪ್ರಾಂತ್ಯದಲ್ಲಿ, ಉಡುಪಿ ಪ್ರಾಂತ್ಯದಲ್ಲಿ ಆಗಿದೆ. ಅಲ್ಲೊಂದು ಅವಮಾನ. ನೆನಪಿಟ್ಕೊಳ್ಳಿ, ಇದು ಸಾಮಾನ್ಯರು ಮಾಡುವ ತಪ್ಪು. ಅವಮಾನ ಆಗಿದೆ ಅಂತ ಹೇಳಿದ ತಕ್ಷಣ ಕುಗ್ಗಿ ತಳಮಳಕ್ಕೆ ಒಳಗಾಗಿ ಬೇಯುತ್ತಾ ಜೀವನವನ್ನೇ ಸರ್ವನಾಶ ಮಾಡೋದು, ಇಲ್ಲ ಕುಟುಂಬ, ತಾನು, ತನ್ನವರು ಎಲ್ಲವನ್ನ ಕೊಲೆಯ ಮಟ್ಟಕ್ಕೆ, ಹತ್ಯೆಯ ಮಟ್ಟಕ್ಕೆ, ಆತ್ಮಹತ್ಯೆಯ ಮಟ್ಟಕ್ಕೆ ಒಂದು ಪ್ರಚೋದನೆ ಮಾಡ್ಕೊಂಡು ಕೂತ್ಕೋಬಿಡೋದು. ಹೌದು, ತಾನು ಮಾಡೋ ಗಮ್ಯ, ಕೆಲಸ, ಕರ್ತವ್ಯ, ಜವಾಬ್ದಾರಿಗಳು ಎಲ್ಲವನ್ನ ಮರೆತು ಕುಳಿತುಕೊಂಡ್ಬಿಡೋದು. ಕುತ್ಕೊಂಡ್ಬಿಡ್ತಾನೆ ಮನುಷ್ಯ. ಸಾಮಾನ್ಯರು ಹಾಗೆಯೇ ಮಕ್ಕಳೇ. ಅವಮಾನಿಸಿದವರನ್ನ ನಾವು ಯಾವತ್ತೂ ಮರೆಯಬಾರದು. ಆ ಕ್ಷಣ, ಆ ಸ್ಥಳ, ಆ ಪರಿಸರ ಯಾವುದಾದ್ರೂ ಒಂದು ಇಡಬೇಕು ನಮಗೆ. ಯಾಕೆ ಗೊತ್ತಾ? ಕರ್ಣನೇ ಹೇಳ್ತಾನೆ, ನನ್ನ ಅತ್ಯುತ್ತಮ ಶಿಕ್ಷಕರ ಪಟ್ಟಿಯಲ್ಲಿ ಅವರಿಗೆ ದೊಡ್ಡ ಸ್ಥಾನವಿದೆ ಕೃಷ್ಣ ಅಂತ ಹೇಳ್ತಾನೆ. ಅದಕ್ಕೆ ಧರ್ಮರಾಯರು ಕೂಡ ಕರ್ಣನ ವಿಚಾರದಲ್ಲಿ ಸ್ವಲ್ಪ ಗಾಬರಿ ಪಡ್ತಾ ಇದ್ದಿತ್ತು. ಅಜಾತ ಶತ್ರು ಧರ್ಮರಾಯರು. ಯಾಕಂದ್ರೆ ಕರ್ಣನಿಗಂಥದ್ದೊಂದಿತ್ತು, ಯಾವುದಕ್ಕೂ ಒಂದು ಅವಮಾನ ಅಂತ ಹೇಳಿದ ತಕ್ಷಣ ಅದನ್ನ ಸಾಧನೆಯ ಮೂಟೆಯಾಗಿ ಹುಡ್ಕೊಂಡು ಹೋಗ್ತಿದ್ದ ಆತ. ಇನ್ನೊಂದು ಸಾಧನೆ, ಇನ್ನೊಮ್ಮೆ ಮರಳಿ ಪ್ರಯತ್ನ ಮಾಡು ಅಂತ. ಅಲ್ಲೇ ಕೂತ್ಕೊಂಡು ಸೋತೋಗ್ಬಿಟ್ಟೆ ಗುರುಗಳೇ, ನಷ್ಟ ಆಗ್ಬಿಡ್ತು ಗುರುಗಳೇ,
ಹೌದು, ಆಗಿಬಿಟ್ಟಿದೆ, ನಿಜವೇ. ಮರಳಿ ಪ್ರಯತ್ನ ಮಾಡೋಣ. ಈ ಬಾರಿ ಮಾಡೋ ಪ್ರಯತ್ನ ಯಾವ ರೀತಿ ಇರಬೇಕು ಅಂದರೆ, ನಮ್ಮನ್ನ ಅವಮಾನಿಸಿದವನ ಬಾಯಿಗೆ ಬೆರಳಿಟ್ಟುಕೊಳ್ಳುವ ಆಗಿರಬೇಕು. ಯಾರೋ ಇವನು ಅನ್ನತಕ್ಕಂಥದ್ದು ಸೈಲೆಂಟ್ ಆಗಿ ಮಾಡ್ಬೇಕು. ಸೈಲೆಂಟ್ ಆಗಿ ನಾವ್ ಏನ್ ಮಾಡಿದ್ದೀವಿ, ಎಲ್ಲಿ ನಿಂತಿದ್ದೀವಿ ಯಾರಿಗೂ ಗೊತ್ತಾಗಬಾರದು. ನಮ್ಮ ಬೆಸ್ಟ್ ಟೀಚರ್ಸ್ ಅವರೇ. ಯಾರೂ ಕಲಿಸದ ಬಹುದೊಡ್ಡ ಪಾಠವನ್ನ ನಮಗೆ ಅವಮಾನಿಸಿದವರು ನಮಗೆ ಕಲಿಸಿದ್ದಾರೆ. ಇವನ್ ಕೈಯಲ್ಲೇನೋ ಆಗುತ್ತೆ, ಹೌದು ನನಗೆ ವಿದ್ಯೆ ಇಲ್ಲ, ನಿಜವೇ. ಹೌದು ನಾನು ತುಂಬಾ ದೊಡ್ಡ ಒಂದು ಬ್ಯಾಕಪ್ ಇಂದ ಬಂದಿಲ್ಲ. ಯಾರೋ ಇದ್ದಾರೆ ಕಣೋ, ಅವನಿಗೆ ಬಿಡೋ, ಅವ್ರಪ್ಪ ಕೋಟೀಶ್ವರ, ಅವ್ರ ಮಾವ ಇದ್ದಾನೆ, ಅವ್ರ ಅಣ್ಣ ಇದ್ದಾನೆ, ಅವ್ರ ತಮ್ಮ ಇದ್ದಾನೆ, ಅವ್ರ ಅಪ್ಪ ಇದ್ದಾನೆ, ಬ್ಯಾಕ್ ಗ್ರೌಂಡ್ ಇದೆ, ದುಡ್ಡಿದೆ, ಹೆಸರಿದೆ, ಇನ್ನೊಂದು ಬ್ಯಾಕ್ ಗ್ರೌಂಡ್ ಇಟ್ಟುಕೊಂಡು ಬರೋರೆಲ್ಲ ಸಕ್ಸಸ್ಫುಲ್ ಅಲ್ಲ. ನೀವು ಬೇಕಾದ್ರೆ ಅನಿಲ್ ಅಂಬಾನಿ ನೋಡಿ, ಅವನಿಗೆ ಇಲ್ಲದ ಬ್ಯಾಕ್ ಗ್ರೌಂಡಾ? ಅಯ್ಯೋ, ಒಂದು ಫೋನ್ ಕಾಲ್ಗೆ ಈ ವಾಸ್ ಏಬಲ್ ಟು ರೀಚ್. ಕಡಿಮೆ ಅಂದರು 50 ದೇಶದ ಮುಖ್ಯಸ್ಥರ ಆರ್ಥಿಕ ಮಂತ್ರಿಗಳ ಜೊತೆ ಆತ ಮಾತನಾಡುವ ಶಕ್ತಿ ಇತ್ತು. ಪ್ರಧಾನ ಮಂತ್ರಿಗಳ ಮಟ್ಟಕ್ಕೆ. ಕಡಿಮೆ ಅಂದ್ರು 50 ದೇಶಗಳ ತುಂಬಾ ದೊಡ್ಡ ಮುಖ್ಯಸ್ಥರು, ವಾಣಿಜ್ಯೋದ್ಯಮಿಗಳ ಜೊತೆ ಮಾತನಾಡುವಂತ ತಾಕತ್ತಿತ್ತು. ಕೈಯಲ್ಲಿ ತಂದೆಯಿಂದ ಬಂದಿರತಕ್ಕಂತ ಒಂದು 25,000 ಕೋಟಿಯ ಸಾಮ್ರಾಜ್ಯವಿತ್ತು. ರಿಲಯನ್ಸ್ ಟೆಲಿಕಮ್ಯುನಿಕೇಶನ್ ಒಂದಾ ಎರಡ? ಇವತ್ತು ನೀವು FM 92.7 ಕೇಳ್ತೀರಲ್ವಾ? RJ ರೋಹಿತ್ ನನ್ನ ಫೇವ್ರೆಟ್. ಐಡಾ ಲಿಂಕ್ಸ್ ಅಂತಾರಲ್ವಾ, RJ ರೋಹಿತ್ ತುಂಬಾ ಇಷ್ಟ. ಕನ್ನಡದ ತುಂಬಾ ಅದ್ಭುತವಾದಂತ ಪದಗಳನ್ನ ಎತ್ಕೊಂಡ್ ಬರ್ತಾನೆ ಆ ಮಗು. ಬ್ಯೂಟಿಫುಲ್, ಐ ಲವ್ ಹಿಮ್. ಬಕಾಸುರ ಪಿಕ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. RJ ರೋಹಿತ್ 92.7 ಯಾರು ಗೊತ್ತಿಲ್ಲ. ರೆಟ್ರೋ ಬರುತ್ತೆ, ಹಳೆ ಹಾಡುಗಳು ಬರುತ್ತೆ. ನನ್ನ ರೇಡಿಯೋನಲ್ಲಿ ಯಾವಾಗ್ಲೂ 92.7 ಇರುತ್ತೆ. ಅದರಲ್ಲಿ RJ ರಶ್ಮಿ ಅಂತೆ ಇದ್ದಾರೆ, ತುಂಬಾ ದೊಡ್ಡ ಸಾಧಕರುಗಳಿದ್ದಾರೆ. ಅವರವರ ರಂಗದಲ್ಲಿ ಅವರವರು ಕಿಂಗ್ಗಳೇ, ದೊರೆಗಳೇ. ಆ 92.7 ಯಾರ್ದು ಗೊತ್ತಾ? ರಿಲಯನ್ಸ್ ಕಮ್ಯುನಿಕೇಶನ್ಸ್ ದೆ, ಅನಿಲ್ ಅಂಬಾನಿದು. ಇವತ್ತು ಎಲ್ಲಿದ್ದಾನೆ ನೋಡಿ, ಬ್ಯಾಕ್ ಗ್ರೌಂಡ್ ಅಂತ ಮಾತಾಡ್ತಿರಲ್ವಾ? ಗವಾಸ್ಕರ್ ಮಗ ಎಲ್ಲಿದ್ದಾನೆ? ಗವಾಸ್ಕರ್ಗಿಂತಲೂ ಹೆಸರ. ಇವತ್ತಿಗೂ ಕ್ರಿಕೆಟ್ ಕಾಮೆಂಟ್ರಿನಲ್ಲಿ ಕಡಿಮೆ ಅಂದ್ರೆ ಒಂದು 4-5 ಕೋಟಿ ದುಡ್ಕೋತಾನೆ. ಒಂದು 70 ವಯಸ್ಸು ದಾಟಿರ್ತಕ್ಕಂಥ ಅಜ್ಜಪ್ಪ, ಲೆಜೆಂಡರಿ. ಶಾರುಖ್ ಖಾನ್ ಮಗ ಎಲ್ಲಿದ್ದಾನೆ ನೋಡಿ, ಅಮಿತಾಬ್ ಬಚ್ಚನ್ ಮಗ ಅಭಿಷೇಕ್ ಬಚ್ಚನ್ ಎಲ್ಲಿದ್ದಾನೆ ನೋಡಿ, ವಿನೋದ್ ಖನ್ನಾ ಮಗ ಎಲ್ಲಿದ್ದಾನೆ ನೋಡಿ, ಸುನಿಲ್ ದತ್ ಮಗ ಸಂಜಯ್ ದತ್ ಯಾವ ಮಟ್ಟಕ್ಕೆ ನಿಂತಿದ್ದಾನೆ ನೋಡಿ. ಬ್ಯಾಕ್ ಗ್ರೌಂಡ್ ಇಟ್ಕೊಂಡು, ಹೆಸರು ಇಟ್ಕೊಂಡು, ದುಡ್ಡು ಇಟ್ಕೊಂಡು ಬರೋದಲ್ಲ ಮಕ್ಕಳೇ. ಸಿಂಗಲ್ ಆಗಿ ಸಿಂಹವಾಗಿ ಒಬ್ಬನೇ ನಿಂತ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ರಾಜ್ಕುಮಾರ್ ತರ, ನಮ್ಮ ವಿಷ್ಣುವರ್ಧನ್ ತರ, ನಮ್ಮ ಶಂಕರ್ನಾಗ್ ತರ, ನಮ್ಮ ಅನಂತ್ನಾಗ್ ತರ, ನಮ್ಮ ಅಂಬರೀಷ್ ತರ, ನಮ್ಮ ಯಶ್ ತರ, ನಮ್ಮ ಸುದೀಪ್ ತರ, ನಮ್ಮ ದರ್ಶನ್ ತರ ಇದ್ದಾರೆ ನೋಡಿ. ಮೊನ್ನೆ 14 ವರ್ಷದ ಹುಡುಗ ಹೊಡೆದಿರೋ ಆಟ ನೆನ್ರಿ ಅದು. ನೆನೆಸ್ಕೊಳ್ಳಿಕ್ಕೂ ಆಗಲ್ಲ. ಏನ್ರಿ ಹಂಗ್ ಹೊಡಿತಾನೆ ಸಿಕ್ಸರ್ಗಳು, 11 ಸಿಕ್ಸರ್ಗಳು. ಹಾಗೆ ಹೈಲೈಟ್ಸ್ ಹಾಕೊಂಡು ಒಂದು 3 ಬಾರಿ ಆತನ ಮುಖವನ್ನೇ ನೋಡ್ತಿದ್ದೆ. ಯಾವುದು ಆ ಶಕ್ತಿ? ಏನದು ಗ್ರಹಗತಿ? ಎಲ್ಲಿಂದ ಬಂತು? ಅವನ ಜೊತೆಯಲ್ಲಿದ್ದವ್ರಿಗೆ ಯಾರು ಸಿಗದ್ದು, ಅವನ ಜೊತೆಯಲ್ಲಿ ಬಂದವ್ರಿಗೆ ಯಾರಿಗೂ ಸಿಗದ್ದು. ಈ ಮಗು ಯಾವ ದೈತ್ಯ ಶಕ್ತಿ ಇಂಥದ್ದೊಂದು ಭಗವಂತನ ಕೃಪಾ ಕಟಾಕ್ಷ ಇಲ್ಲದೆ, ಪರಿಶ್ರಮವಿಲ್ಲದೆ ಅದು ಸಿಗಲು ಸಾಧ್ಯವೇ ಇಲ್ಲ. ಬರಲು ಅಂತ ಆಟ ಆಡಲು ಸಾಧ್ಯವೇ ಇಲ್ಲ. ನೆನಪಿಡಿ ಮಕ್ಕಳ, ನಮಗೆ ಅವಮಾನಿಸಿದವರೇ ನಮ್ಮ ಪಟ್ಟಿಯಲ್ಲಿ ಟಾಪ್ 10 ನಮಗೆ ಗೈಡೆನ್ಸ್ ಮಾಡಿದವರು ಅವರೇ. ನನಗಂತೂ ಅವರೇ ನಂಬರ್ 1. ನನಗೆ ಸನ್ಮಾನಕ್ಕಿಂತಲೂ ಅವಮಾನ ಆಗಿರೋದು ಜಾಸ್ತಿ. ತಗೊಂಡಿದ್ದಾನೆ, ತುಂಬಾ ಖುಷಿಯಾಗಿ ತಗೊಂಡಿದ್ದಾನೆ. ತುಂಬಾ ನನಗೆ ಆನಂದ ಉಂಟು. ಒಂದೊಂದು ಅವಮಾನಕ್ಕೂ 10 ಮೆಟ್ಟಿಲು ಹತ್ತಿ ನಿಂತಿದ್ದೇನೆ, ಒಂದೊಂದು ಸೋಲಿಗೂ. ಯಾಕಂದ್ರೆ ಈ ವಾಕ್ಯ ನನ್ನನ್ನು ಕದಲಿಸ್ತು. ದೇ ಸ್ಟ್ಯಾಂಡ್ ಇನ್ ಅವರ್ ಲೈಫ್ ಟಾಪ್ 10 ಪೀಪಲ್, ಇನ್ಸ್ಪಿರೇಷನ್ ಪೀಪಲ್. ಅವರೇ ನಮ್ಮ ಯೋಗ್ಯತೆ. ನಮ್ಮ ಯೋಗ್ಯತೆಯನ್ನ ಹೇಳಬಿಟ್ರು. ಅಯೋಗ್ಯ ಇವನು ಅಂದ್ಬಿಟ್ರು. ಅವನಿಲ್ಲ ಕಣ, ಇವನು ಕೌಶಲ್ಯವಿಲ್ಲ ಕಣೋ ಇವನು. ನಿಮ್ಮ ಜೀವನದಲ್ಲೂ ಅಂದಿರ್ತಾರೆ ಮಕ್ಕಳು. ನಿಜ ಹೇಳ್ತಾನೆ. ಟೇಕ್ ಇಟ್ ಆಸ್ ಎ ಇನ್ಸ್ಪಿರೇಷನ್. ಭಗವಂತ ಎಲ್ಲರಿಗೂ ಬದುಕಲು ಅವಕಾಶ ಕೊಟ್ಟಿದ್ದಾನೆ, ನೆನಪಿಟ್ಟುಕೊಳ್ಳಿ.
ಎಲ್ಲರಿಗೂ ಕೊಟ್ಟಿದ್ದಾನೆ. ನಾವು ನಂಬುತ್ತಿಲ್ಲ, ನಮ್ಮ ಮೇಲೆ ನಂಬಿಕೆ ಇಲ್ಲ. ಆಗ ನಾವು ಈ ಅವಮಾನವನ್ನು ನೆನೆಸ್ಕೋಬೇಕು. ಶಾಲಾ ದಿನಗಳಲ್ಲಿ ಹೀಗಂದ್ರು, ಕಾಲೇಜ್ ದಿನಗಳಲ್ಲಿ ಹೀಗಂದ್ರು, ಮಾಸ್ಟರ್ಸ್ ಮಾಡುವಾಗ ಹೀಗಂದ್ರು, ಕೆಲ್ಸಕ್ಕೆ ಹೋದಾಗ ಹೀಗಂದ್ರು. ನಿಜವೇ, ಆ ಅವಮಾನವನ್ನ ನಾವು ಬಂದು ಅವಮಾನ ಅಂದ್ಕೋಬಾರ್ದು. ಅದನ್ನ ಮೆಟ್ಟಿಲಾಗಿ ತಗೊಂಡ್ ಮುಂದಕ್ಕೆ ಹೋಗತಕ್ಕಂಥದ್ದು ಮಾಡಬೇಕು. ಬದುಕಿನಲ್ಲಿ ನಿನಗೆ ಅಡಿಗೆ ಮಾಡಕ್ ಬರಲ್ಲ ಅಂದ್ರೆ ನೀವು ಎಂತ ಎಕ್ಸ್ಪರ್ಟ್ ಆಗ್ಬೇಕು ಗೊತ್ತಿಲ್ಲ. ಒಂದು ಡಿಶ್ಗೆ ರಸಂ ಅಂದ್ರೆ ನಿಮ್ ಮನೆಗೆ ಹುಡ್ಕೊಂಡ್ ಬರ್ಬೇಕು. ನನ್ನ ಮನೆಯಲ್ಲಿ ನೀವು ನಂಬಲ್ಲ, ನನ್ನ ತಾಯಿ ಜೀವ ನಾನು ಹೇಳ್ತಿರ್ತಾನೆ ಆಗಾಗ, ದೇವರು ನನಗೆ 2 ಅಮ್ಮಂದಿರು ಕೊಟ್ಟಿದ್ದಾನೆ ಅಂತ. 2 ಅಮ್ಮಂದಿರು. ಆ ಒಂದು ಪಲಾವ್ ಮಾಡುತ್ತೆ, ಒಂದು ಕೋಕೋನಟ್ ರೈಸ್ ಇರ್ಬೋದು, ಹೋಳಿಗೆ ಇರ್ಬೋದು, ಒಂದು ಸ್ಪೆಷಲ್ ಡಿಶ್ ಒಂದು ಮಾಡುತ್ತೆ. ನನ್ನ ಸ್ನೇಹಿತರುಗಳು ಯಾವಾಗ್ಲಾದ್ರೂ ಬಂದಾಗ, ರವಿ ಬೇರೆನ ಕಣೋ ಇದು, ಯಮ್ಮ ಹೆಂಗೆ ಮಾಡ್ತೀಯ ತಾಯಿ ಅಂತ. ಏನು ಇಲ್ಲಣ್ಣ ಹಾಗೆ ಮಾಡ್ತೀನಿ. ಮಾಡುತ್ತೆ. ಅದಕ್ಕೆ ಒಂದು ವಿಶೇಷ ಹುಳಿ ಸಾರು ಮಾಡುತ್ತೆ ನನ್ನ ತಾಯಿ ಜೀವ. ಅಯ್ಯೋ ರಾಮಚಂದ್ರ, ಏನು ಬರ್ತಿರ್ಲಿಲ್ಲ. ನನ್ನ ಅವನೇ ಅಂದಿರೋದು, ಅದೇನೋ ಅದು ಉಪ್ಪು ಖಾರ ಹೆಂಗ್ ಸುರಿತಾಳೆ ಅಪ್ಪ ಅಂತೂ ಹಿಂಗ್ ಹೊಟ್ಟೆ ಹಿಡ್ಕೊಳ್ಳೋರು. ಅವಳು ಹೊಟ್ಟೆ ಕೆಂಡ ಇಟ್ಟು ಹಾಗೆ ಖಾರದ ಪುಡಿ ಸುರಿತಾಳೆ. ಆಟಕ್ಕೆ ನಿಂತಿತ್ತು. ಅದೊಂದು ಕಲೆ ಮಕ್ಕಳೇ, ಒಂದು ಸಣ್ಣದಾಗಿ ಎಲ್ರಿಗೂ ಬರೋದಿಲ್ಲ. ನಿಮ್ಮಲ್ಲಿ ದೈವ ಒಂದು ಕೊಟ್ಟಿರುತ್ತೆ. ಹುಡುಕಿ, ಒಂದು ಟೈಲರಿಂಗೋ, ಒಂದು ಡಿಸೈನಿಂಗೋ. ಅವಮಾನಿಸಿದವರ ಮುಂದುಗಡೆ ಏನಿಲ್ಲಬೇಕು. ನೀವು ನಿಮ್ಮನ್ನ ನೀವು ತುಂಬಾ ಹೀಯಾಳಿಸ್ಕೊಂಡು ಆತ್ಮಹತ್ಯೆ ಪ್ರಚೋದನೆ ಮಾಡ್ಕೋಬೇಡಿ, ಡಿಪ್ರೆಷನ್ ಜಾರಬೇಡಿ. ನಮ್ಗೇನು ಇಲ್ಲ. ಇದೇ ಮಕ್ಕಳೇ, ನಾವೊಂದು ಅದ್ಭುತ ಅಖಂಡ ಶಕ್ತಿ, ನಾವು ಅಖಂಡ ಜ್ಯೋತಿ, ಬಸವೇಶ್ವರರ ಜ್ಯೋತಿ ಒಳಗಡೆ ಉರಿತಿದೆ. ಈ ಥೈಮಸ್ ಗ್ಲ್ಯಾಂಡ್ ಅಲ್ಲಿ ಭಗವಂತನಿದ್ದಾನೆ. ಯು ಆರ್ ಅನ್ಬಿಲೀವಬಲ್. ಒಂದು ಐರನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ನನ್ನ ಗುರುಗಳು ಈಗಲೂ ನನಗೆ ಹೇಳುವಂತ ಮಾತು, ಏನಾದ್ರೂ ಒಂದು ಹಿಡ್ಕೊಂಡ್ರೆ, ನನ್ನ ತಂದೆ ಕೂಡ, ಅಜ್ಜ ಮಲಗಿದ್ದಾರೆ ಆದ್ರು ಅವ್ರು ಹೇಳಿದ ಮಾತು ಇವತ್ತಿಗೂ ನೆನಪಿದೆ. ಇದೊಂದು 25-30 ವರ್ಷದ ಒಂದು ಭಾವ. ಏನಾದ್ರೂ ಒಂದು ಹಿಡ್ಕೊಬಿಟ್ರೆ ಅದನ್ನೇ ಹಿಡ್ಕೋತೀಯ. ಒಂದು ಹಾಳಾಗ್ಬೇಕು, ಇಲ್ಲ ಉದ್ಧಾರಕ್ಕೆ ಆಗ್ಬೇಕು. ಬಿಟ್ಬಿಡು. ನಾನು ಇದನ್ನ ಹೇಳ್ತೀನಿ, ನೋಡಪ್ಪ, ಒಂದ ಗೆಲ್ಲಬೇಕು ಇಲ್ಲ ಸೋಲ್ಬೇಕು. ಆ ಮೂಲ ನೋಡೋವರೆಗೂ ನಾನು ಬಿಡಲ್ಲ ಅಂತಿದ್ದೆ. ಬಿಟ್ಬಿಡಪ್ಪ, ನಮ್ಮಂತವ್ರಿಗೆ ಆಗುತ್ತಲ್ಲ ಅದು. ಇಲ್ಲಪ್ಪ, ನನಗೆ ಅವಮಾನ ಆಗಿದೆ, ನನ್ನ ಮನಸ್ಸು ಹೇಳ್ತಿದ್ದೆ ನೀನ್ ಇಷ್ಟೇ ಏನೋ ಅಂತ ಹೇಳ್ಬಿಟ್ಟು. ಪ್ರತಿಯೊಂದರಲ್ಲೂ ಆ ಮೂಲಕ್ಕೆ ಹೋಗದೆ ಬರಲಿಲ್ಲ. ಇವತ್ತು ನಿಮ್ಮ ಮುಂದ್ಗಡೆ ನಿಂತಿದ್ದೇನೆ ಅಂದ್ರೆ ಆ ಅವಮಾನಗಳ ಮೂಟೆಯೇ. ಆಡ್ಕೊಂಡವರುಂಟು, ತುಂಬಾ ಆಡ್ಕೊಂಡವರುಂಟು. ನಂಬರ್ 1ಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಒಂದು ಛಲ ಕಟ್ಕೊಂಡೆ ನಾನು. ಇಷ್ಟು ಕೇವಲವಾಗಿ ಅಂತೀರಾ? ನಂಬರ್ ಒನ್. ಇವತ್ತು ನಾನು ಮನೆ ಕಟ್ಟಿರೋದು ನನಗೆ ಮಾತ್ರ ಗೊತ್ತು. ಯಾರು ಕೊಟ್ಟ ಬಳುವಳಿ ಹೇಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ಅದು ಬೇಕಿಲ್ಲ. ಇನ್ನೂ ಎತ್ತರವಿದೆ, ಇನ್ನೂ ಎಷ್ಟು ದೊಡ್ಡ ಹಿಮಾಲಯಗಳ ಸಾಧನೆ ಮಾಡಿರೋರ ಮುಂದುಗಡೆ ನಾನು ಏನೇನೂ ಅಲ್ಲ. ಅಲ್ಲೊಂದು ಆತ್ಮತೃಪ್ತಿ ಇದೆ. ಅವಮಾನ ಮಾಡಿದವನನ್ನ ತಪ್ಪಾಗಿ ತಿಳ್ಕೋಬೇಡಿ. ದೇ ಆರ್ ದ ಬೆಸ್ಟ್ ಟೀಚರ್ಸ್. ಯಾರೂ ಕಲಿಸದ್ದು ನಿಮ್ಮ ವೀಕ್ನೆಸ್ನ ಹೇಳ್ಬಿಟ್ಟಿದ್ರೆ, ಇವನ್ ಇಷ್ಟೇ ಅಂದ್ರೆ ಅದ್ರಲ್ಲಿ ಮಾಸ್ಟರ್ ಆಗಿ, ಅನ್ ಎಕ್ಸ್ಪರ್ಟ್ ಆಗಿ ಬಿಡಬೇಡಿ. ಯಾವುದಾದ್ರೂ ಒಂದು ಮೆಕ್ಯಾನಿಕ್ ಕೆಲಸ ಇರ್ಬೋದು, ರಿಪೇರ್ ಕೆಲಸ ಇರ್ಬೋದು, ಡ್ರೈವಿಂಗ್ ಕೆಲಸ ಇರ್ಬೋದು, ಕ್ಲೀನಿಂಗ್ ಕೆಲಸ ಇರ್ಬೋದು, ಹೋಟೆಲ್ ಇರ್ಬೋದು, ಮೆಸ್ ಇರ್ಬೋದು, ಎನಿಥಿಂಗ್. ಬಿಕಮ್ ಎ ಮಾಸ್ಟರ್. ನೋಡಿ, ನಿಮ್ಮನ್ನ ಲೆಜೆಂಡ್ ಅಂತ ಹೇಳ್ತಾರೆ. ಬಿಡಬೇಡಿ ಅದನ್ನ. ಎಲ್ಲೋದ್ರು, ಎಲ್ಲಿ ಬಂದರು ಅವಮಾನ ಆಗಿದ್ದನ್ನ ಆ ಮಾಡಿದವರನ್ನಾಗ್ಲಿ, ಆ ಸ್ಥಿತಿಯನ್ನಾಗ್ಲಿ ನಂಬರ್ 1 ಟೀಚಿಂಗ್ ಅನ್ಕೊಳ್ಳಿ. ನನಗೆ ಬದುಕು ಕಲಿಸಿದ ಬಹುದೊಡ್ಡ ಒಂದು ಪಾಠ ಅದು. ಆ ಪಾಠದಲ್ಲೇ ನಾನು ಕಲಿಬೇಕು, ಆ ಪಾಠವನ್ನು ಸಾಧಿಸ್ಕೋಬೇಕು, ಅರಗಿಸ್ಕೋಬೇಕು ಅನ್ನತಕ್ಕಂಥದ್ದನ್ನ ನಿಂತ್ಕೊಳ್ಳಿ. ನೋಬಡಿ ಕ್ಯಾನ್ ಬೀಟ್ ಯು. ಮಕ್ಕಳನ್ನ ಯಾರು ನಿಮ್ಮನ್ನ ಕದಲಿಸಲಾರರು, ಯಾರು ಕೂಡ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಮತ್ತಷ್ಟು ಮಾತುಕತೆಯೊಂದಿಗೆ ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ.
ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಅವಮಾನ ಸನ್ಮಾನ ಜೀವನದಲ್ಲಿ ಬರುತ್ತೆ ಹೋಗುತ್ತೆ ಮಕ್ಕಳೇ. ಅಲ್ಟಿಮೇಟ್ಲಿ ನಿಂತ್ಕೋಬೇಕಾಗಿರೋರು ನೀವೇ. ಅಷ್ಟು ಬೇಗ ಕುಗ್ಗಬೇಡಿ. ಏನಾದರೂ ಸರಿ, ಏನನ್ನು ಮಾಡ್ತಿದ್ರು ಅದ್ರಲ್ಲಿ ನಂಬರ್ 1 ಆಗಿರ್ಬೇಕು ಅನ್ಕೊಳ್ಳಿ. ಈ ಕ್ಲಾಸ್ ಓದ್ತಿದ್ದೀರಿ, ಬರೀ ಓದೋದಲ್ಲ, ಕ್ಲಾಸ್ಗೆ ಫಸ್ಟ್ ಆಗಿರ್ಬೇಕು, ಸ್ಟೇಟ್ಗೆ ಫಸ್ಟ್ ಆಗಿರ್ಬೇಕು ಅಂತ ಓದ್ ನೋಡಿ. ಅದು ಬೇರೆಯೇ ಗತ್ತು. ನಂಬರ್ 1. ಯಾಕೆ? ಯಾರಿಗೋಸ್ಕರ ನಾವ್ಯಾಕೆ ಬಿಟ್ಕೊಡ್ಬೇಕು? ಯಾರಿಗೋಸ್ಕರ ನಾವು ಯಾಕೆ ಬಿಟ್ಟು ಕೊಡ್ಬೇಕು? ಯಾಕೆ ನಮ್ಮಲ್ಲಿ ಆಗೋ ಅರ್ಹತೆ ಇಲ್ವಾ? ಒಂದು ಕುರಿ ಕಾಯೋ ಹುಡುಗ UPSC ಕ್ರ್ಯಾಕ್ ಮಾಡಿದಾನೆ ಮಗು. ಅವನಿಗೆ ಬ್ಯಾಕ್ ಗ್ರೌಂಡ್ ಯಾರಿದ್ದಾರೆ, ಯಾವ ಟ್ರೈನಿಂಗ್ ಇದೆ, ಒಂದೇ ಆತನಿಗೆ ಇವನ ಕುರಿ ಕಾಯೋನ್ ಮಾಡ್ತಾನೇನ್ರಿ ಅಂದವರ ಮುಂದುಗಡೆ ಆ ಅವಮಾನವೇ ಆ ಪುಟ್ಟು ಮಗು ಸಾಧಿಸಿರೋದು. ಅಷ್ಟೇ ಹೇಳ್ತೇನೆ. ನಿಮ್ಮ ಒಳಗಡೆ ನಿಮಗೊಂದು ಅವಮಾನ ತಗೊಳ್ಳಿ ಮಕ್ಕಳೇ. ಅಂತಿಂಥದ್ದಲ್ಲ, ದೊಡ್ಡದಾದಂತಹದ್ದು ಒಂದು ಅವಮಾನ ತಗೊಳ್ಳಿ. ನನ್ನ ಮಾತು ಕೇಳಿ, ಸನ್ಮಾನ ಅಲ್ಲ, ಅವಮಾನ. ಅವಮಾನವನ್ನು ತೆಗೆದಿಟ್ಟುಕೊಳ್ಳಿ ನಿಮ್ಮ ತಟ್ಟೆಯಲ್ಲಿ. ಅದು ನೋಡಿದಾಗೆಲ್ಲ ಕೆದಕ್ಕೋಬೇಕು. ನಿಮ್ಮ ರಕ್ತ ಕೊತ 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 ಕುದಿಯಬೇಕು. ಏನೋ ಹಿಂಗ ಅಂದ್ಬಿಟ್ಟು ಅವನು ನೋಡಿಯೋದಲ್ಲ, ಇಲ್ಲ ನಿಮ್ಮನ್ನು ಹೊಡ್ಕೊಳ್ಳೋದಲ್ಲ, ಅವನನ್ನು ಬೈಯೋದಲ್ಲ, ನಿಮ್ಮನ್ನು ನಿಂದಿಸ್ಕೊಳ್ಳೋದಲ್ಲ. ನೋ 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 ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ನಂಬರ್ 1 ಆಗಬೇಕು. ಇದನ್ನು ಮಾಡ್ಕೊಳ್ಳಿ. ಇಂತಹ ಒಂದು ಶಕ್ತಿ ಹುಟ್ಟಿರ್ತಕ್ಕಂಥವರು ವರ್ಷ 2000 ವರ್ಷ. ಎಸ್, ಇಯರ್ 2000 ನಲ್ಲಿ ಹುಟ್ಟಿರ್ತಕ್ಕಂಥವರ ಮದುವೆಯಲ್ಲೊಂದು ವಿಘ್ನವಿದೆ. ದೈವ ಹಾಗೆ ಮಕ್ಕಳೇ. ಆ ಗುರು ಆ ಮೂಮೆಂಟ್ ಇದೆಯಲ್ಲ, ಈ ಒಂದು ವರ್ಷ 2000 ಅಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೇಷಕ್ಕೂ ಬರುತ್ತೆ, ವೃಷಭಕ್ಕೂ ಬರುತ್ತೆ, ಮಿಥುನಕ್ಕೂ ಬರುತ್ತೆ. ಜಂಪ್ ಆಗ್ತಾನೆ. ಕುಟುಂಬಕಾರಕ, ಪುತ್ರಕಾರಕ, ಜ್ಞಾನಕಾರಕ. ವರ್ಷ 2000 ಇಸ್ವಿನಲ್ಲಿ ಹುಟ್ಟಿರೋರ ಮದುವೆ, ಮುಖ್ಯವಾಗಿ ಹೆಣ್ಣು ಮಕ್ಕಳ ಮದುವೆಯಲ್ಲಿ ದುಡುಕಬೇಡಿ. ನಾನು ತುಂಬಾ ಜನ ಜಾತಕಗಳನ್ನ ನೋಡಿದ್ದೇನೆ. ಪುಟ್ಟ ಮಕ್ಕಳು 2005 ಅಲ್ಲಿ ಹುಟ್ಟಿದಾಗ ಹೇಳಿರತಕ್ಕಂಥದ್ದುಂಟು, ದುಡುಕಬೇಡಿ, ಮುಂದಕ್ಕೆ ನೋಡೋಣ ಅಂತ. ಇವತ್ತು ಕೆಲವರುಗಳು ಪ್ರೊಫೆಸರ್ಗಳಾಗ್ಬಿಟ್ಟಿದ್ದಾರೆ, ಕೆಲವರು ಎಲ್ಲೋ ಎಡತಾಕಿ. ಕಡಿಮೆ ಅಂದ್ರೂ ಒಂದು ಇಯರ್ 2000 ನಲ್ಲಿ ಹುಟ್ಟಿದವ್ರು ಒಂದು 4 ವರ್ಷದಿಂದ ನೀವು ಜಾಮ್ ಆಗಿರ್ತೀರಿ, ಡಿಗ್ರಿ ಇಲ್ಲ ಡಿಗ್ರಿ ಆದ್ಮೇಲೆ. ಹೌದು ಅಲ್ವೋ ಹೇಳಿ? ಹೌದು ಗುರುಗಳೇ ಅಂತ ತುಂಬಾ ಜನ ಕಮೆಂಟ್ಸ್ ಕೊಡ್ತೀರಿ ನೋಡಿ. ಯಾರ್ಯಾರ ಮನೆಯಲ್ಲಿ ವರ್ಷ 2000 ನಲ್ಲಿ ಹುಟ್ಟಿರತಕ್ಕಂಥ ಮಕ್ಕಳುಗಳು ಇದ್ದಾರೆ, ಅಲ್ಲಿ ನಡೀತಿರ್ತಕ್ಕಂಥದ್ದು 10ರಲ್ಲಿ 8 ಕೇಸು ಜಾಮ್ ಆಗ್ಬಿಟ್ಟಿದ್ದಾರೆ ನಮ್ಮ ಮಕ್ಕಳು. ವಿದ್ಯೆಯಲ್ಲೋ, ಕೆಲಸದಲ್ಲೋ, ಪೊಸಿಷನ್ ಅಲ್ಲೋ, ಫ್ಯಾಮಿಲಿ ವಿಚಾರದಲ್ಲೋ ತುಂಬಾ ಕನ್ಫ್ಯೂಷನ್ಗಳು ಮಾಡ್ಕೊಬಿಟ್ಟಿದ್ದಾವೆ ನನ್ನ ಮಕ್ಕಳು. ಇಯರ್ 2000 ಇಸ್ ಎ ಡಿಸಾಸ್ಟರ್ ವಿಚ್ ಹ್ಯಾವ್ ಸೀನ್. ಯಾಕಂದ್ರೆ ಗುರು ಹೀಗೆ ಒದ್ದಾಡ್ತಿದ್ದಾನೆ. ಮೇಷ, ವೃಷಭ, ಮಿಥುನ ಒಂದೇ ವರ್ಷದಲ್ಲಿ ಇಷ್ಟು ಬದಲಾವಣೆ. ಇಟ್ಸ್ ಎ ಥ್ರೆಟ್. ರಿವರ್ಸು ಮುಂದಕ್ಕೆ ಒಂದು ಸ್ಥಾನದಲ್ಲಿ ಕುತ್ಕೋಬೇಕು. ಒಂದೇ ಮಾತು, ಒಂದೇ ನಿಯಮ ಅನ್ನತಕ್ಕಂಥದ್ದು ಹೇಳ್ತೇವೆ ಅಲ್ಲೇ, ಆಗಲು ಬಿಡುತ್ತಿಲ್ಲ, ವಿಘ್ನ ಮಾಡಿಸ್ತಿದೆ. ಅದರಿಂದ ಸ್ವಲ್ಪ ಸಮಯ ತಗೊಳ್ಳಿ, ಪರವಾಗಿಲ್ಲ. ಗುರುಜಿ 25 ಆಗ್ಬಿಟ್ಟಿದೆ ನಮ್ಮ ಮಗುಗೆ. ಪರವಾಗಿಲ್ಲ, ಏನೂ ಆಗೋಲ್ಲ. ಪ್ರಪಂಚ ಪ್ರಳಯನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ನಿಮ್ಮ ಮಕ್ಕಳ ವಿಚಾರ, ನಿಮ್ಮ ಮಗು ನಮ್ಮ ಮಗುನೇ, ನನ್ನ ಮನೆ ಮಗುನೇ. ಒಬ್ಬ ಆಚಾರ್ಯನಾಗಿ ಆ ನೋವುಗಳನ್ನ ನಾನು ನಿತ್ಯ ನೋಡ್ತಿರ್ತೇನೆ. ನಿಮಗೆ ಬರೀ ಒಂದು ಮಗು, ಒಂದು ಮನೆಯ ಚಿಂತೆ. ಆದ್ರೆ ಕಡಿಮೆ ಅಂದ್ರೂ ಒಂದು ದಿನಕ್ಕೆ ಒಂದು 30ರಿಂದ 50 ಕುಟುಂಬಗಳ ಜೊತೆ ಮಾತಾಡ್ತಿರ್ತಾನೆ. ಒಂದೊಂದು ಕುಟುಂಬದಲ್ಲೂ 5 ಜನ ಇರ್ತಾರೆ ಅಂದ್ರೆ 250 ಜನ ಲೆಕ್ಕ ಹಾಕೊಳ್ಳಿ. ನನ್ನ ಮಾತು ಕೇಳಿ ಮಕ್ಕಳೇ, ದುಡುಕಬೇಡಿ. ಸೆಟ್ಲ್ ಆಗ್ಲಿಲ್ಲ, ಮದುವೆ ಮಾಡ್ಬಿಡೋಣ, ಖಂಡಿತ ಬೇಡ. ಸಮಯ ತಗೊಳ್ಳೋಣ, ಅವ್ರು ಸೆಟ್ಲ್ ಆಗ್ಲಿ, ಒಂದು ಪುಟ್ಟ ಕೆಲಸ. ಅವರೇ ಗಲಿಬಿಲಿದ್ದಾರೆ, ನೀವು ಇದ್ದಿದ್ದು ಗಲಿಬಿಲಿಗೆ ಒಳಗಾಗಿ. ನೇರ ಹೇಳಿ, ಬೇಜಾರು ಮಾಡ್ಕೋಬೇಡಿ. ನಿಮಗೆ 2000 ಇಸ್ವಿಯಲ್ಲಿ ಹುಟ್ಟಿರುವ ಮಗುವಿದ್ದರೆ
ಮುಖ್ಯವಾಗಿ ನೀವೇ ನೆಮ್ಮದಿಯಾಗಿರೋಲ್ಲ. ತಂದೆಯಾಗಿಯೋ ತಾಯಿಯಾಗಿಯೋ ನೀವೇ ತಳಮಳದಲ್ಲಿ ಕಂಸಿ ಕೂತಿರ್ತೀರಿ. ಏನೇನೋ ಎಳೆದಾಟಗಳಾಗಿರುತ್ತೆ ಕುಟುಂಬ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ, ಆರ್ಥಿಕ ಜೀವನದಲ್ಲಿ, ಆರೋಗ್ಯ ಜೀವನದಲ್ಲಿ, ವ್ಯಾಪಾರ ಜೀವನದಲ್ಲಿ, ಉದ್ಯೋಗ ಜೀವನದಲ್ಲಿ, ಈ ತರದ್ ಏನೇನೋ ಎಳೆದಾಟಗಳು ನಡೆದಿದೆ. ತಂದೆ ತಾಯಿಯಾಗಿ ನಿಮಗೆ ಅದನ್ನ ಕಂಟ್ರೋಲ್ ತಗೊಳಕ್ಕಾಗ್ತಿಲ್ಲ. ಅದರಲ್ಲಿ ಬೇರೆ ಬೆಂಕಿಯಿಂದ ಬಾಣ್ಲಿಗೆ ಅಂತ ನೀವೇ ಬೆಂಕಿಲ್ ಬಿದ್ದಿದ್ದೀರಿ. ಮಕ್ಕಳನ್ನ ತಗೊಂಡೋಗಿ ಬಾಣ್ಲಿಗೆ ಹಾಕ್ಬೇಡಿ. ಇಯರ್ 2000 ಅಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಗುರುಗಳು ಮದುವೆ ಮಾಡ್ಕೊಡ್ಬೇಕು ಗುರುಗಳ, ಬೇಡ ಮಕ್ಕಳೇ. ಸ್ವಲ್ಪ ಪರವಾಗಿಲ್ಲ, ಇನ್ನೂ ಒಂದು 6 ತಿಂಗಳಾಗ್ಲಿ, ಇನ್ನೂ 1 ವರ್ಷ ಆಗ್ಲಿ, ಆ ಮಕ್ಕಳೇ ಸ್ವಲ್ಪ ಕನ್ಫ್ಯೂಷನ್ ಇರ್ತಾರೆ. ನೀವು ದುಡುಕ್ಬೇಡಿ. ಹಾಗೆ ನೀವು ಇಯರ್ಲಿ ವಾರ್ಷಿಕ 2000 ಇಸ್ವಿನಲ್ಲಿ ಹುಟ್ಟಿದ್ರೆ ನೀವು ದುಡುಕ್ಬೇಡಿ. ಯಾವುದೋ ಪ್ರಪೋಸಲ್ ಬಂದಿದೆ, ಇಷ್ಟ ಆಗಿದೆ, ಪ್ರೀತಿಸಿದೆ, ಗೆಳೆಯ, ಇಟ್ಸ್ ಓಕೆ, ಏನೂ ಆಗಲ್ಲ. ಎಲ್ರೂ ಮಾಡ್ಕೊಳ್ಳೋದು ಮದುವೆಯೇ. ಎಲ್ಲೋಗ್ತೀರಾ ಮಾಡ್ಕೊಬಿಟ್ಟು ಸೀದಾ ಇಂದ್ರಲ್ಲಿ ಹೋಗ್ಬಿಟ್ಟು ಇಂದ್ರ ಪದವಿನ? ಎಲ್ರೂ ಆಗೋದೆ, ಎಲ್ರೂ ಆಗ್ಲೇಬೇಕು, ಮಾಡೋಣಂತೆ. ದುಡುಕೋದು ಬೇಡ, ಹಠ ಪಡಬೇಡಿ, ಜಗಳ ಮಾಡಬೇಡಿ, ಮನಸ್ಕೋಬೇಡಿ. ಅಲ್ಲೊಂದಿದಾವೆ, ಇಯರ್ 2000 ಹುಟ್ಟಿದ ಮನೆಯಲ್ಲಿ ಏನಾದ್ರೂ ದೊಡ್ಡದಾದಂತ ಒಂದು ಅನಾರೋಗ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ, ಹಣಕಾಸು ಸಮಸ್ಯೆ, ತಂದೆ ತಾಯಿಗಳಿಗೆ ಸಮಸ್ಯೆ, ಏನೇನೋ ಬಿರುಗಾಳಿಗಳನ್ನ ನಾನು 2000 ವರ್ಷದಲ್ಲಿ ಹುಟ್ಟಿರ್ತಕ್ಕಂಥವರ ಜಾತಕಗಳನ್ನ ತುಂಬಾ ಪರಾಮರ್ಶಿಸಿರೋದ್ರಿಂದ ಹೇಳ್ತಿದ್ದಾನೆ, ದುಡುಕಬೇಡಿ. ಲೆಟಸ್ ಇನ್ನೂ 1 ವರ್ಷ ಆಗ್ಲಿ, ಇನ್ನೂ 2 ವರ್ಷ ಆಗ್ಲಿ, ಏನೂ ಆಗೋಲ್ಲ. ನನ್ನ ಮಕ್ಕಳು ಅವರು ಓದ್ಲಿ. ಇನ್ನು ಓದ್ತೀರಾ, ಓದಿ, ಪರವಾಗಿಲ್ಲ. ಗುರುಜಿ 4 ವರ್ಷ ಬ್ರೇಕಪ್ ಆಗ್ಬಿಟ್ಟಿತ್ತು, 4 ವರ್ಷ ಸ್ಟಕಪ್ ಆಗ್ಬಿಟ್ಟಿತ್ತು, ಎಲ್ಲ ಒಂಥರ ತಳಮಳ ಆಗಿ ಅರ್ಧಂಬರ್ಧ ಆಗಿ ಗೊಂದಲಮಯವಾಗಿ ನಿಂತು ಬಿಟ್ಟಿತ್ತು, ಪರವಾಗಿಲ್ಲ. ಲೆಟ್ ಅಸ್ ರೀಸ್ಟಾರ್ಟ್ ದಿ ಬಟನ್. ಏನೂ ಪರವಾಗಿಲ್ಲ. ಮೊದಲೇ ಅಲ್ಲೊಂದು ಒತ್ತಡದಲ್ಲಿದ್ದೀರಿ, ಆರ್ಥಿಕ ಒತ್ತಡ, ಉದ್ಯೋಗ ಒತ್ತಡ, ಸರಿಯಾದ ಉದ್ಯೋಗ ಇಲ್ಲ ಅನ್ನೋ ಒಂದು ಭಯ, ಆರ್ಥಿಕವಾಗಿ ಸೆಟ್ಲ್ ಆಗ್ಲಿಲ್ಲ ಅನ್ನೋ ಒಂದು ಭಯ, ನಾನು ಎಲ್ಲಿ ನಿಂತಿದ್ದೇನೆ ಅನ್ನೋ ಭಯ. ಆ ಸ್ಥಿತಿನಲ್ಲಿ ಹೆತ್ತವರಾಗಿ ನೀವು ಅವ್ರಿಗೊಂದು ಭಾರ ಇಟ್ಬಿಡ್ಬೇಡಿ, ಕನ್ಫ್ಯೂಷನ್ ಮಾಡ್ಬಿಡ್ಬೇಡಿ. ಹೌದಾ ನಾನ ಇಟ್ಸ್ ಓಕೆ ಅಂತ ಹೇಳಿ ಯಾರೋ ಮೇಲ್ ಬಿದ್ದು ಕೊಟ್ಬಿಡಿ, ಸಂಬಂಧ ಕೊಟ್ಬಿಡಿ, ಅದು ಬೇಡ. ನನ್ನ ಮಾತು ಕೇಳಿ. ಯಾರಾದ್ರೂ ಸರಿ ನಿಮ್ಮ ಮನೆಯಲ್ಲಿ ಇಯರ್ 2000 ಹುಟ್ಟಿರ್ತಕ್ಕಂಥವರಿದ್ದರೆ ಅವ್ರು ಮಾತಾಡ್ಲಿ, ಸಂಬಂಧ ಬಂದ್ರು ಮಾತಾಡ್ಲಿ. ನಮ್ಮ ಪಾಪ ಮುಖ್ಯವಾಗಿ ಉದ್ಯೋಗಪ್ಪ, ತುಂಬಾ ಛಲವಾದಿಗಳು, ಕೈ ಚಾಚಿ ಬದುಕುವ ಜಾತಕವಲ್ಲ. ಇಯರ್ 2000 ಹುಟ್ಟಿದವ್ರಿಗೆ ಕೈ ಚಾಚುವುದು ಅಂದ್ರೇನೆ ಒಂಥರ ಡಿಪ್ರೆಷನ್. ತುಂಬಾ ಜನ ಡಿಪ್ರೆಷನ್, 2 ಕೇಸುಗಳನ್ನ ನೋಡಿದಾನೆ. 10ರಲ್ಲಿ 2 ಕೇಸು ಡಿಪ್ರೆಷನ್, ಡಿಸ್ಟರ್ಬೆನ್ಸ್, ಸೈಕಲಾಜಿಕಲ್ ಡಿಸ್ಟರ್ಬೆನ್ಸ್, ಮೆಂಟಲಿ ಡಿಸ್ಟರ್ಬೆನ್ಸ್, ಎಮೋಷನಲಿ ಡಿಸ್ಟರ್ಬೆನ್ಸ್, ಫ್ಯಾಮಿಲಿ ಡಿಸ್ಟರ್ಬೆನ್ಸ್, ಇದು ಎಲ್ಲವನ್ನ ನೋಡಿದಾನೆ ಮಕ್ಕಳೇ. 2000 ವರ್ಷದಲ್ಲಿ ಮದುವೆ ಆತರ ಪಡಬೇಡಿ, ಅಷ್ಟೇ ನಾನು ಹೇಳೋದು. ಮಕ್ಕಳು ಆಗ್ಲಿ, ಅವ್ರಿಗೊಂದು ಕೆಲಸ, ಒಂದು ಬದುಕು, ಅವರು ಕುಟುಂಬವನ್ನ ಪ್ರೀತಿಸ್ತಾರೆ, ತುಂಬಾ ಪ್ರೀತಿಸ್ತಾರೆ. ಹಾಗೆ ಮೌನಿ ಆಗ್ಬಿಡ್ತಾರೆ, ಒಬ್ಬರೇ ಕುತ್ಕೋಬಿಡ್ತಾರೆ, ಒಬ್ಬರೇ ಯೋಚನೆ ಮಾಡ್ತಾ ಕುತ್ಕೋತಾರೆ. ಅವ್ರಿಗೆ ಗೊತ್ತಾಗ್ತಿಲ್ಲ, ತಾವು ಏನ್ ಮಾಡ್ಬೇಕು ಅಂತ ಗೊತ್ತಾಗದಂತ ಒಂಥರ ಅಯೋಮಯ ಸ್ಥಿತಿಯಲ್ಲಿ ಇರ್ತಾರೆ. ಯಾಕಂದ್ರೆ ಗುರು ಮೇಷ, ಮೀನಕ್ಕೂ ಹಿಂದಕ್ಕೆ ಹೋಗ್ತಾನೆ, ಆ ಪಾಟಿ ಇದ್ದಾನೆ. 4 ಮನೆಗಳ ಬದಲಾವಣೆ 2000 ವರ್ಷದಲ್ಲಿ ಹುಟ್ಟಿದವರಿಗೆ. ಶ್ರೀರಾಮಚಂದ್ರ ಜರ ಮೀನ ರಾಶಿ, ಮೇಷರಾಶಿ, ವೃಷಭ ರಾಶಿ, ಸ್ವಲ್ಪ ಮಿಥುನಕ್ಕೂ ಹೋಗ್ಬಿಟ್ಟು ರಿಟರ್ನ್ ಬರ್ತಾನೆ. ಇದೆಲ್ಲ ನಡೀತಿದೆ. ಆದ್ರಿಂದ ಇದು ಸರಿಯಾ, ಅದು ಸರಿಯಾ, ಇದನ್ನ ನೋಡ್ಲಾ, ಸ್ವಂತ ಮಾಡ್ಲಾ, ಕೆಲ್ಸಕ್ಕೆ ಹೋಗ್ಲಾ, ಓದ್ಲಾ, ಎಲ್ಲ ಗೊಂದಲಮಯವಾಗಿ ಅವರು ನಮ್ ಜೊತೆಲಿ ಇನ್ನೂ ಇದ್ದಾರೆ. ಅವ್ರಿಗೇನೂ ಆಗಿಲ್ಲ ಅಂದ್ರೆ ಪವಾಡ. ಗ್ರಹಗಳು ತಮ್ಮ ಪ್ರಭಾವ ಬೀರಿಯೇ ಬಿಡ್ತವೆ ಮಕ್ಕಳೇ. ನಮ್ಮನ್ನ ಏನೂ ಇಲ್ಲ, ಬೆಳಿಗ್ಗೆ ಇವ್ರ ಮನೇಲಿ ತಿಂಡಿ ತಿನ್ನೋ, ಮಧ್ಯಾಹ್ನ ಇವ್ರ ಹತ್ರ ಹೊಟ್ಟು ಊಟ ತಿನ್ನೋ, ಸಂಜೆ ಇವ್ರ ಮನೆಗೆ ಹೋಗ್ಬಿಟ್ಟು ಟಿಫನ್ ತಿನ್ನೋ, ರಾತ್ರಿ ಇಲ್ಲಿ ಬಂದು ಮಲಗು ಅಂದ್ರೆ ತಲೆಕೆಟ್ಟು ಹೋಗ್ಬಿಡುತ್ತೆ ನಮಗೆ. ಇದೇನೋ ಇದು ಅಂತ. ಬೆಳಿಗ್ಗೆ ದೊಡ್ಡಪ್ಪನ ಮನೆಗೆ ಹೋಗೋ, ಮಧ್ಯಾಹ್ನ ಚಿಕ್ಕಪ್ಪನ ಮನೆಗೆ ಹೋಗೋ, ಇನ್ನೊಂದು ಅತ್ತೆ ಮನೆಗೆ ಹೋಗೋ, ಸಂಜೆ ಬಂದು ಅಜ್ಜ ಮನೆಗೆ ಮಲಗು ಅಂದ್ರೆ ತರ ಒಂದೊಂದ್ ದಿನ ಒಂದೊಂದ್ ತರ ಅನ್ನೋ ತರ ಆಗ್ಬಿಡುತ್ತೆ. ಬೆಳಿಗ್ಗೆ ಈ ಬಾಸ್ಗೆ ರಿಪೋರ್ಟ್ ಮಾಡ್ಕೊ, ಬೆಳಿಗ್ಗೆ ಮಧ್ಯಾಹ್ನ ಈ ಬಾಸ್ಗೆ ರಿಪೋರ್ಟ್ ಮಾಡ್ಕೊ, ಸಂಜೆಗೆ ಏನದು ಆ ರೀತಿ ಇರುತ್ತೆ ವರ್ಷ. 2000 ವರ್ಷದಲ್ಲಿ ಹುಟ್ಟಿದವರ ಒಂದು ಯೋಚನೆ, ಆಲೋಚನೆ, ಚಿಂತನೆ. ಅದರಿಂದ ಮದುವೆ ವಿಚಾರದಲ್ಲಿ ದುಡುಕಬೇಡಿ. ನೋವು ಇಲ್ಲ ಅಲ್ಲಿ. ಮದುವೆ ಆಗೋದೇ ಒಂದು ನೋವು ಅಷ್ಟೇ.
ಅವ್ರಿಗೇನು ನಾನು ಸೆಟ್ಲ್ ಆಗ್ಲಾ, ಅಮ್ಮ ಅಪ್ಪ ಮಾತು ಕೇಳಿ ಮುಂದುವರಿಲ್ಲ, ನನ್ನ ನಿರ್ಧಾರ ತಗೊಳ್ಳ, ನನ್ನ ಕರಿಯರ್ ನೋಡ್ಲಾ, ಓದ್ಲಾ, ಎಲ್ಲ ಗೊಂದಲ ಇರೋದ್ರಿಂದ ದುಡುಕೋದು ಬೇಡ. ನಿಧಾನವಾಗಿ ಯಾರಾದ್ರೂ ವೈದಿಕರ ಹತ್ರ ಪರಾಮರ್ಶಿಸಿ ನಂತರ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡೋಣ. ಆಯ್ತು, ದುಡುಕುವ ಮಾತು ಬೇಡ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಮೃಗಶಿರ ನಕ್ಷತ್ರ, ವಿಶೇಷವಾಗಿ ಚಂದ್ರ ಕುಜನುಸಾರದಲ್ಲಿದ್ದು, ಕುಜ ಶನಿಸಾರದಲ್ಲಿದ್ದು, ಶನಿ ಉತ್ತರಾಭಾದ್ರ ನಕ್ಷತ್ರಕ್ಕೆ ಮೂವ್ ಆಗಿದ್ದಾನೆ. ಶನಿ ನಕ್ಷತ್ರಕ್ಕೆ ಇಷ್ಟು ದಿನ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಇದ್ದ, ಈಗ ಶನಿ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರಕ್ಕೆ ಮೂವ್ ಆಗಿರ್ತಕ್ಕಂಥದ್ದು. ಮೇಷರಾಶಿ. ಚಂದ್ರ ಕುಜನ್ ಸಾರದಲ್ಲಿರೋದು ಒಳ್ಳೇದೆ, ಆದರೆ ಕುಜ ಶನಿ ಸಾರದಲ್ಲಿತ್ತು. ಶನಿ 12ನೇ ಮನೆಯಲ್ಲಿ ಶನಿ ಸಾರದಲ್ಲೇ ಇರೋದ್ರಿಂದ ಧರ್ಮ ಕರ್ಮಾಧಿಪತಿ ಆತ. ಸೊ ದುಡಿತೀರಿ, ಉದ್ಯೋಗ, ಗೌರವ, ಹೆಸರು ಎಲ್ಲೋ ದೂರದೊಂದು ಕಮಿಟ್ಮೆಂಟ್, ದೂರದೊಂದು ಭಾರ, ದೂರದಲ್ಲಿ ಮಾಡ್ತಿರ್ತಕ್ಕಂಥ ವಿದ್ಯೆ, ಉದ್ಯೋಗ, ಇದು ನಿಮ್ಮನ್ನ ತಳಮಳಕ್ಕೆ ತಂದಿಡ್ತಕ್ಕಂಥದ್ದಾಗುತ್ತೆ. ಅಂತ ಒಂದು ಕೆಲಸ, ಕಾರ್ಯ, ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರು ಯೋಚಿಸಿ, ಆಲೋಚಿಸಿ, ಪರಾಮರ್ಶಿಸಿ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಇನ್ನು ವೃಷಭ ರಾಶಿ. ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ 3ನೇ ಮನೆಯಲ್ಲಿ ಶನಿ ಸಾರದಲ್ಲಿದ್ದು, ಶನಿ ಲಾಭದಲ್ಲಿರುವುದರಿಂದ ಆಯಿಲು, ಪೆಟ್ರೋಲು, ಲಿಕ್ಕರು, ಕನ್ಸ್ಟ್ರಕ್ಷನ್, ಸ್ಟೀಲು, ಸಿಮೆಂಟು, ಭಾರದ ಕೆಲಸಗಳು, ಹೊರೆಯ ಕೆಲಸಗಳು, ರಕ್ಷಣೆಯ ಕೆಲಸಗಳು, ಇಂಥವುಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಸ್ವಲ್ಪ ಮುಂಗೋಪತ್ವ, ಆತುರ, ಬೇಗ. ಚಂದ್ರ ಕುಜನ್ ಸಾರದಲ್ಲಿ ಬುದ್ಧಿಸ್ಥಾನದಲ್ಲಿರೋದಲ್ವಾ, ಜಾಗ್ರತೆ. ಒಂದು ಸ್ವಲ್ಪ ಬೆಳಿಗ್ಗೆ ಎದ್ದು ಹೊರಗಡೆ ಹೋಗೋ ಒಂಚೂರು ಬೆಲ್ಲ ಹಾಕೊಂಡು ಹೋಗ್ತಕ್ಕಂಥದ್ದು ಮಾಡಿ, ಸಮಾಧಾನ ಆಗ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿ. ಚಂದ್ರ ಖುದ್ದು ನಿಮ್ಮ ಮನೇಲೇ ಇದ್ದು, ಕುಜನ ಸಾರದಲ್ಲಿದ್ದು, ಕುಜ ನಿಮಗೆ ಬುದ್ಧಿಸ್ಥಾನದಲ್ಲಿ, ಶನಿ ಸಾರದಲ್ಲಿ ಇದನ್ನ ಒಂಥರ ಎಳೆಯುತ್ತೆ. ಆರೋಗ್ಯದ ಕಡೆ ನೋಡ್ಕೊಳ್ಳಿ, ವ್ಯವಹಾರಗಳ ಕಡೆ ನೋಡ್ಕೊಳ್ಳಿ. ಮಂದಗಮನನ ಪ್ರಭಾವದಲ್ಲಿ ವೇಗಕಾರಕ, ತುಂಬಾ ಸ್ಪೀಡಾಗಿ ಹೋಗೋನು ಸ್ಲೋ ಆಗಿ ಕೂತ್ಕೊಂಡ್ರೆ, ತುಂಬಾ ಸ್ಪೀಡಾಗಿ ಹೋಗೋನು ಸ್ಲೋ ಆಗಿ ಹೋಗ್ಬಿಟ್ರೆ ನೋಡಿ, ಕುಜ ವೇಗ, ಅವನು ಶನಿ ಸಾರದಲ್ಲಿ ಕೂತು ಬಿಟ್ಟಿದ್ದಾನೆ. ಒಂಥರ ನಿಧಾನ, ತಳ್ಳು ಐಸ ಅನ್ನಿಸ್ತಕ್ಕಂಥದ್ದು ಮಾಡ್ತಾನೆ. ಹನುಮೋಪಾಸನ, ಹನುಮ ದರ್ಶನ, ಹನುಮ ಸೇವಾ, ಹನುಮ ಪೂಜಾ, ಸೇವಕ ವೃತ್ತಿ, ಅಸಿಸ್ಟೆಂಟ್ ವೃತ್ತಿ, ಸರ್ವಿಸ್ ಓರಿಯೆಂಟೆಡ್ ವೃತ್ತಿ, ಗಾಡಿಗಳು ಕ್ಲೀನ್ ಮಾಡಿಸೋದು, ರಿಪೇರಿ ಮಾಡಿಸೋದು, ಸರ್ವಿಸಿಂಗ್ ಮಾಡಿಸೋದು, ಸೆಕೆಂಡ್ ಹ್ಯಾಂಡ್ ಗಾಡಿಗಳು. ಕುಜ ನೀಚ ಅಲ್ವಾ, ಅಂತ ಗಾಡಿಗಳನ್ನ ತಗೊಂಡು ಮಾರೋದು, ಎಲೆಕ್ಟ್ರಿಕಲ್ ವೆಹಿಕಲ್ಗಳು, ಮನೆ ರಿಪೇರಿಗಳನ್ನ ಮಾಡ್ತಿದ್ರೆ ಅದನ್ನ ರೆಡಿ ಮಾಡೋದು, ಬಾಗಿಲು, ಕಿಟಕಿ, ಇಂಥವುಗಳನ್ನ ರೆಡಿ ಮಾಡ್ತಕ್ಕಂಥದ್ದು. ಅದ್ಭುತ ಪ್ರಗತಿ ಆಗತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ವೃತ್ತಿಪರವಾಗಿ ಸ್ವಲ್ಪ ಒಂಚೂರು ಏನ್ ಮಾಡಿ ಅಂದ್ರೆ, ಹತ್ತಿರದಲ್ಲಿ ಶ್ರೀನಿವಾಸರ ದೇವಸ್ಥಾನ ಇದ್ರೆ ಒಂದು ಪುಟ್ಟ ಎಳ್ಳು ಬತ್ತಿ ದೀಪ ಹಚ್ಚಿ ಹೋಗಿ, ಸಮಾಧಾನ. ಕರ್ಕಾಟಕ ರಾಶಿ. ಚಂದ್ರ ಕುಜನ್ ಸಾರದಲ್ಲಿ 12ನೇ ಮನೆ, ಕುಜ ನಿಮ್ಮ ಮನೆಯಲ್ಲೇ, ನೀಚ ಬೇರೆ, ಸ್ವಲ್ಪ ಶಕ್ತಿ ಹುಡುಗದ ಹಾಗೆ. ಎಲ್ಲ ಓಡ್ಬೇಕು, ಮಾಡಬೇಕು, ನೋಡ್ಬೇಕು ಗುರುಗಳೇ, ಮನೆದು, ನಿಮ್ದು, ಕುಟುಂಬದ ನಿಮ್ಗಾಗಿರುತ್ತೆ. ಸುಬ್ರಹ್ಮಣ್ಯ ಕವಚ, ಸುಬ್ರಹ್ಮಣ್ಯ ಸ್ಕಂದ ಕವಚ, ಸುಬ್ರಹ್ಮಣ್ಯ
ಆರಾಧನೆ, ಪೂಜೆ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಜಪ ಮಾಡಿಕೊಳ್ಳತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ತೊಂದರೆಗಳಿಲ್ಲ, ಅನುಕೂಲ ಸಿಂಧು. ದೊಡ್ಡ ರಿಸ್ಕಿನ ವ್ಯವಹಾರಗಳು ಬೇಡ. ಯಾಕಂದ್ರೆ ಚಂದ್ರ ಕುಜನ್ ಸಾರದಲ್ಲಿ ಒಂಥರ ವೇಗ, ಕುಜ ಶನಿ ಸಾರದಲ್ಲಿ ಸ್ಲೋ. ವೇಗವಾಗಿ ಹೋಗ್ಲಾ, ಸ್ಲೋವಾಗಿ ಹೋಗ್ಲಾ. ಎಲ್ಲಿ ವೇಗವಾಗಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು, ಎಲ್ಲಿ ಸ್ಲೋ ಹೋಗ್ಬೇಕು ಅಲ್ಲಿ ಸ್ಲೋ ಹೋಗ್ಬೇಕು. ಸ್ಲೋ ಹೋಗೋ ರೋಡಲ್ಲಿ ಸ್ಪೀಡಾಗಿ ಹೋದ್ರೆ ಆಕ್ಸಿಡೆಂಟ್ಗಳಾಗ್ಬಿಡುತ್ತೆ, ಫೈನ್ಗಳು ಬೀಳುತ್ತೆ, ಇಂಜುರಿ ಆಗುತ್ತೆ. ಎಚ್ಚರಿಕೆ. ಇನ್ನು ಸಿಂಹ ರಾಶಿ. ಚಂದ್ರ ಕುಜನ ಸಾರದಲ್ಲಿ ಕುಳಿತಿರೋದು ತುಂಬಾ ಒಳ್ಳೇದು. ಟೆಕ್ನಿಕಲ್, ಮೆಕ್ಯಾನಿಕಲ್, ಇಂಜಿನಿಯರ್, ಲಾಯರು, ಲೀಗಲ್ಲು, ಪೊಲೀಸು, ರಕ್ಷಣಾ ಇಲಾಖೆ ತುಂಬಾ ಒಳ್ಳೇದು. ಭರ್ಜರಿ ಭೇಟಿಗಳು, ಅಷ್ಟೇ ಒತ್ತಡಗಳು. ಯಾಕಂದ್ರೆ ಕುಜ 12ನೇ ಮನೆಯಲ್ಲಿ ಕುಳಿತಿದ್ದಾನೆ. ಒತ್ತಡ ಅನ್ಸುತ್ತೆ, ಕೆಲಸದ ಒತ್ತಡ, ದೊಡ್ಡ ಜವಾಬ್ದಾರಿಗಳು ಅಂದ ಮೇಲೆ ಇದ್ದಿದ್ದೇ ಅಲ್ವಪ್ಪ. ಹಿರಿಯಣ್ಣನಾಗಿ, ಯಜಮಾನನಾಗಿ, ಕುಟುಂಬದ ಮುಖ್ಯಸ್ಥನಾಗಿ ಈ ರೀತಿ ಇದ್ದಾಗ ನಿಮಗೊಂಚೂರು ಒತ್ತಡ. ಗಂಡನ ವಿಚಾರದಲ್ಲಿ, ಸೋದರರ ವಿಚಾರದಲ್ಲಿ ಸ್ವಲ್ಪ ಎಳೆದಾಟ ಉಂಟು ಸಿಂಹರಾಶಿಯವರಿಗೆ. ಭೂಮಿ ವಿಚಾರದಲ್ಲೂ ಕೂಡ ಒಂಚೂರು ಮನಸ್ಸಿಗೆ ನೋವಾಗತಕ್ಕಂಥದ್ದುಂಟು. ಕನ್ಯಾ ರಾಶಿ. ಚಂದ್ರ ಕುಜನ ಸಾರದಲ್ಲಿ ದಶಮ, ಕುಜ ಲಾಭದಲ್ಲಿ ಶನಿಯ ಸಾರದಲ್ಲಿ ಇದ್ದಾನೆ, ಶನಿ ಸಪ್ತಮದಲ್ಲಿ ಶನಿ ಸಾರದಲ್ಲೇ ಇದ್ದಾನೆ. ಬ್ಯೂಟಿಫುಲ್. ದೊಡ್ಡ ದೊಡ್ಡ ಬ್ರಿಡ್ಜ್ಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಈ ಒಂದು ಗೆಡ್ಡೆ, ಗೆಣಸು, ದವಸ, ಧಾನ್ಯ ಇವುಗಳ ಡೀಲರ್ ಆಗಿದ್ದೀರಿ, ಬೇಳೆಕಾಳುಗಳ ಡೀಲರ್ ಆಗಿದ್ದೀರಿ, ಆಯಿಲ್ ಡೀಲರ್, ಲಿಕ್ಕರು, ಸಿಮೆಂಟು, ಪೆಟ್ರೋಲು, ಗ್ಯಾಸ್ ಏಜೆನ್ಸಿ, ಪ್ರಗತಿಯ ಸಂಕೇತ. ತುಲಾ ರಾಶಿ. ಚಂದ್ರ ಕುಜನ ಸಾರದಲ್ಲಿದ್ದು, ಕುಜ ದಶಮದಲ್ಲಿದ್ದು, ಶನಿ ಸಾರದಲ್ಲಿರೋದ್ರಿಂದ ನಿಮಗೂ ಅಷ್ಟೇ ಸ್ಟ್ರಕ್ಚರಲ್ ಇಂಜಿನಿಯರ್, ನೀರಾವರಿ ಇಲಾಖೆ, ಕೃಷಿ ಇಲಾಖೆ, ಹೈನುಗಾರಿಕೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೈನಿಂಗ್ ಇಲಾಖೆ, ಪೊಲೀಸ್ ಇಲಾಖೆ, ಸೆಕ್ಯೂರಿಟಿ ಇಲಾಖೆ, ಡಿಟೆಕ್ಟಿವ್ ಏಜೆನ್ಸೀಸ್, ಈ ವಾಚ್ಮೆನ್ಗಳ ಕೆಲಸ, ಹೌಸ್ ಕೀಪಿಂಗ್ ಕೆಲಸ, ಈ ಥರದ್ದು ತೊಡಗಿಸ್ಕೊಂಡಿರ್ತಕ್ಕಂಥ ವೃತ್ತಿ, ಉದ್ಯೋಗ, ವ್ಯವಹಾರ ತುಂಬಾ ಅನುಕೂಲ. ವೃಶ್ಚಿಕ ರಾಶಿ. ವಿಶೇಷವಾಗಿ ಚಂದ್ರ ಅಷ್ಟಮದಲ್ಲಿ ಕುಜನ್ ಸಾರದಲ್ಲಿದ್ದು, ಕುಜ ನೀಚ ಇರೋದ್ರಿಂದ ಎಳೆದಾಟವೇ. ಅಷ್ಟಮಾಧಿಪತಿಯು ಕೂಡ ನೀಚನಾಗಿರುವುದರಿಂದ ನೀಚ ಭಂಗ ರಾಜಯೋಗ. ಏನು ಕಷ್ಟ ಪಡ್ತಿದ್ರು ಆ ಕಷ್ಟಾರ್ಜಿತಕ್ಕೆ ತಕ್ಕಂಥ ಫಲವನ್ನ ನೋಡ್ತಕ್ಕಂಥ ಅದ್ಭುತವಾದಂಥ ದಿನ. ಆದರೂ ಹೊರೆಯೇ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಶ್ರೀನಿವಾಸಾಯ, ಓಂ ನಮೋ ಶ್ರೀನಿವಾಸಾಯ. ಶ್ರೀನಿವಾಸರನ್ನ ಆದಷ್ಟು ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಶ್ರೀನಿವಾಸರ ಸಂಕಲ್ಪ, ಶ್ರೀನಿವಾಸರ ಪೂಜೆ, ಶ್ರೀನಿವಾಸರ ಧ್ಯಾನ, ಸಮಾಧಾನ. ಧನುಸ್ಸು ರಾಶಿ. ಚಂದ್ರ ಕುಜನ್ ಸಾರದಲ್ಲಿ ಯೋಗಕಾರಕನ ಸಾರದಲ್ಲಿರುವುದರಿಂದ ಒಳ್ಳೆಯದೇ, ಅದೃಷ್ಟವೇ. ಆದ್ರೆ ಕಷ್ಟ ಪಡ್ಬೇಕಾಗಂದ್ರೆ ಕುಜ ನೀಚ. ಒಂದ್ ರೀತಿ ಪೊಲೀಸ್ ಉದ್ಯೋಗ ಹೇಳ್ಕೊಳಕ್ಕೆ ಏನೋ ಅವ್ರಿಗೆ ಏನ್ ಕಡಿಮೆ, ಬಟ್ ಪಾಪ ಅವ್ರಿಗೆ ರಜಾನೇ ಇಲ್ಲ. 24 ಗಂಟೆ ಡ್ಯೂಟಿ ಅಂದ್ರೆ 24 ಗಂಟೆ ಡ್ಯೂಟಿಯೇ. ಅವ್ರಿಗೊಂದು ಒಳ್ಳೆ ಮನೆ ಇಲ್ಲ, ಅವ್ರಿಗೊಳ್ಳೆ ಒಂದು ಕ್ವಾರ್ಟರ್ಸ್ ಮಾಡಿಲ್ಲ, ಅವ್ರಿಗೊಂದು ಇನ್ನೂ ಒಳ್ಳೆ ಫೆಸಿಲಿಟಿ ಕೊಟ್ಟಿಲ್ಲ, ಕೈ ತುಂಬ ಸಂಬಳ ಕೊಟ್ಟಿಲ್ಲ. ಒಬ್ಬೊಬ್ಬ ಕಾನ್ಸ್ಟೇಬಲ್ಗೂ ಕಡಿಮೆ ಅಂದ್ರೂ 1 ಲಕ್ಷ ಸಂಬಳ ಕೊಡಬೇಕು ಮಕ್ಕಳ. ನಿಜ ಹೇಳ್ತಾನೆ, ತಪ್ಪು ತಿಳ್ಕೊಬೇಡಿ. ಅವ್ರಿಗೊಂದು ಮನೆ, ಒಂದು ಗಾಡಿ, 1 ಲಕ್ಷ ಸಂಬಳ ಕೊಟ್ಟು ನೋಡಿ, ಯಾರು ತಪ್ಪು ಮಾಡ್ತಾರೆ? ನಮ್ಮ ರಕ್ಷಕರಪ್ಪ ಅವರು ರಕ್ಷಕರು. ಪ್ರಾಣದ ಹಂಗು ತೊರೆದು, ಜೀವದ ಹಂಗು ತೊರೆದು, ಹೆಂಡತಿ, ಮಕ್ಕಳು, ಮನೆ, ಕುಟುಂಬ, ಅಮ್ಮ ಅಪ್ಪ, ಬಿಸಿಲು, ಮಳೆ, ಗಾಳಿ, ಚಳಿ ಅನ್ನದೇ ಹೆಂಗ್ ನಿಂತಿರ್ತಾರೆ ಗೊತ್ತಾ? ಯಾರೋ ಏನೋ ಅಂದ್ರು ಕೂಡ ಪಾಪ ದೊಡ್ಡವ್ರುಗಳು ಕೆಲವ್ರು ಹಿಂಗ್ ಬೈದೇ ಬಿಡ್ತಾರೆ. ಪಾಪ ಹಿಂಗೇ ಇರ್ತಾರೆ, ಏನೂ ಮಾತಾಡಲ್ಲ. ಹೌದು, ಕೆಲವ್ರುಗಳಿದ್ದಾರೆ, ಏನ್ರಿ ಮಾಡ್ತಿದ್ದೀರಾ, ಯಾರ್ರಿ ಹಾಗ್ರಿ ಅಂತಾರೆ. ನೋಡಿ, ಅಷ್ಟು ಏನೇ ಮಾಡಿದ್ರು ಅಲ್ಲೊಂತಲ್ಲ ಆದ್ರೂ ನೋಡಿ ಅವ್ರು ನಿಜವಾಗ್ಲೂ ನಮ್ಮ ಗವರ್ಮೆಂಟ್ ಒಂದು 10,000 ಕೋಟಿ 20,000 ಕೋಟಿ ಅವ್ರಿಗೋಸ್ಕರ ಎತ್ತಿಡ್ಬೇಕು. ಒಂದು ನಿಧಿ, ಒಂದು ಪೊಲೀಸ್ ಆಸ್ಪತ್ರೆ, ಪೊಲೀಸ್ ಮೆಡಿಕೇಶನ್ ಸೆಂಟರ್, ಆಗಾಗ ವರ್ಷದಲ್ಲಿ 1 ತಿಂಗಳು ರಜಾ ಅವರಿಗೆ. ಹೌದು, ಒಂದು ಮೆಡಿಕೇಶನು, ಡಯಟು, ಫಿಸಿಯೋಥೆರಪಿ, ನ್ಯಾಚುರೋಥೆರಪಿ,
ಏನ್ ಅನ್ಕೊಂಡಿದಾರ ಪಾಪ, ಯಾವಾಗ ತಿಂತಾರೋ, ಯಾವ ಹೆಣ ಬಿದ್ದಿದ್ದಂದ್ರು ಅಲ್ಲಿ ಮಲಗಿರ್ಬೇಕು, ಮಕ್ಳು ಕೂತಿರ್ಬೇಕು. ಅಯ್ಯೋ ಹೇಳ್ಬಾರ್ದು, ಅವನ್ ಯಾವ್ಯಾವ್ದೋ ರೂಪದಲ್ಲೇ ಸತ್ತಿರ್ತಾನೆ, ಅಲ್ಲಿ ನಿಂತ್ಕೊಂಡು ಆ ಶವದ ಪಂಚನಾಮೆ ಇನ್ನೊಂದು. ಮನುಷ್ಯರುಗಳಲ್ವಾ ಅವರು? ಯಾವ ಸರ್ಕಾರಗಳು ಅವ್ರ ಬಗ್ಗೆ ಗಮನವೇ ಇಲ್ಲಪ್ಪ. ಧರ್ಮ ಸಂಕಟ ಆಗುತ್ತೆ. ಎಲ್ರೂ ಮನುಷ್ಯರ. ಟ್ರಾಫಿಕ್ ಪೊಲೀಸ್ ಅವ್ರನ್ನ ನೋಡಿ, ವೆರಿಕೋಸ್ ವೈನ್ಸ್ ಬರೋದೇ ಟ್ರಾಫಿಕ್ ಪೊಲೀಸ್ಗೆ. ನಿಂತು 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 ನಮ್ಮ ಕೈಯಲ್ಲಿ ಒಂದು ಅರ್ಧ ಗಂಟೆ ಅಯ್ಯಮ್ಮ ಅಂತೀವಿ. ಸೊಂಟ ನೋವು. ಅರ್ಧ ಗಂಟೆ ನಿಂತ್ಕೊಂಡ್ರೆ, ನನ್ನ ಪತ್ನಿ ಜೊತೆ ನಾನು ಶಾಪಿಂಗ್ಗೆ ಹೋಗಲ್ಲ. ಅಯ್ಯೋ ಹೋಗಮ್ಮ, ನಂಗೆ ಸೊಂಟನ ಬಂದ್ಬಿಡುತ್ತೆ, ನಿಮ್ ಸವಾಸ ಸಾಕು ಅಂತ. ಯೋಚನೆ ಮಾಡಿ, 10 ಗಂಟೆ 11 ಗಂಟೆ ನಿಂತಿರ್ತಾರ ಪುಣ್ಯಾತ್ಮರು. ಇನ್ನೇನು ಹೈ ರೇಟ್ ಆಗದೆ ಅವರು, ಪ್ರೆಷರ್ ತಡ್ಕೊಳ್ಳದೆ ಏನೋ ಮಾತಾಡ್ಬಿಡ್ತಾರೆ. ನಂಬಿಕೆಯಲ್ಲೇ ಆಗೋಲ್ಲ. ಆ ಬಿಸಿಲು, ಅವ್ರು ಯಾರಾದ್ರೂ ಕೊಡೆ ಇದೆಯಾ, ಅಲ್ಲೊಂದು ರೆಸ್ಟ್ ರೂಮ್ ಇದೆಯಾ, ಟಾಯ್ಲೆಟ್ ಇದೆಯಾ ಟ್ರಾಫಿಕ್ ಪೊಲೀಸ್ ಅವರಿಗೆ? ಎಲ್ಲಿ ತಂದು ತಿನ್ನೋದು? ಮನೆಯಿಂದ ತಗೊಂಡು ಕೆಡಲ್ವ ಈ ಬಿಸಿಲಲ್ಲಿ? ಅವರಿಗೆ ಅಂತ ಒಂದು ಮೊಬೈಲ್ ಕ್ಯಾಂಟೀನ್ ಸರ್ವಿಸು, ಇನ್ನೊಂದು. ಯಾರು ಯೋಚನೆ ಮಾಡ್ತಿಲ್ಲ ಮಕ್ಕಳೇ. ನಮ್ಮ ಜೊತೆ ಈ ತರ ಕೆಲಸ ಎಷ್ಟೋ ಜನ, ಈ ತರ ಪೌರ ಕಾರ್ಮಿಕರು ಇರ್ಬೋದು, ರಸ್ತೆ ಕ್ಲೀನ್ ಮಾಡೋರು, ಟ್ರಾಫಿಕ್ ಪೊಲೀಸು, ನಮ್ಮ ಪೊಲೀಸು, ಎಂತೆಂಥವ್ರೇ ಇದ್ದಾರೆ. ಆ ಗಮನನೇ ಇಲ್ಲ. ಎಲ್ಲಿ ಹೋಗ್ಬೇಕು ಹೇಳ್ತಾರೆ. ಇನ್ನೇನ್ ಮಾಡ್ತಾನೆ ಅವನು? 5, 10, 20 ಅದೊಂದು ದೊಡ್ಡದಾಗಿ ಮಾಡ್ಬಿಡ್ತೀವಿ ನೋಡಿ. ಅದನ್ನೇ ಅಣ್ಣ ಒಬ್ಬ ಬಂದಿದ್ದ, ಭೀಮ ಹೇಳೋದು ಧರ್ಮರಾಯರ ಹತ್ರ. ಇದ್ರ ಅರ್ಥ ಗೊತ್ತಾಗ್ಲಿಲ್ಲ ಅಣ್ಣ. ಏನು ಅದು ಅಣ್ಣ? ಅವನು ಹೇಳ್ದ, ಒಂದು ಸೂಜಿ ಅಣ್ಣ, ಸೂಜಿ ಎಲ್ಲಿ ದಾರ ಮಾತ್ರ ಹೋಗೋಷ್ಟು ಜಾಗ ಇದೆ, ತೂತು. ಆದ್ರೆ ಅದರಲ್ಲಿ ದೊಡ್ಡ ಆನೆಗಳು ಹೋಗ್ತಿದಾವೆ. ಅವನ್ ತೋರಿಸ್ತಾನೆ, ಅಲ್ಲಿ ನೋಡು ಅಂತ. ಆದ್ರೆ ಆನೆಯ ಬಾಲದ ಒಂದೇ ಒಂದು ಸಣ್ಣ ಕೂದಲು ಸಿಕ್ಕಾಕೋಗ್ಬಿಟ್ಟಿದೆ. ಹೋಗ್ತಾನೆಲ್ಲ, ಆನೆನೇ ಹೋಗ್ಬಿಟ್ಟಿದೆ ಅಣ್ಣ. ಬಾಲನೂ ಹೋಗ್ಬಿಟ್ಟಿದೆ. ಬಾಲದಲ್ಲಿರೋ ಒಂದು ಸಣ್ಣ ಕೂದಲು ಸಿಕ್ಕಾಕೊಂಡು ಆನೆ ತಪ್ಸ್ಕೊಂಡು ಹೋಗೋದು, ಬಟ್ ಈ ಕೂದಲು ಮಾತ್ರ ಸಿಕ್ಕಾಕೊಂಡಿದೆ ಅಣ್ಣ ಅಂತ ಧರ್ಮರಾಯ ನಕ್ಬಿಟ್ಟು ಹೇಳ್ತಾರೆ. ಅದರ ಅರ್ಥ ಇನ್ನೇನು ಇಲ್ಲ ಕಣೋ. ದೊಡ್ಡ ಕಲಿಯುಗ, ಇನ್ಮೇಲೆ ಬರೋ ಯುಗ ಹೇಗಿರುತ್ತೆ ಅಂದ್ರೆ, ದೊಡ್ಡ ಹಗರಣ ಮಾಡಿದವರೆಲ್ಲ ತಪ್ಪಿಸ್ಕೊಬಿಡ್ತಾರೆ. ಆ ತೂತಲ್ಲಿ ಸೂಜಿ ತೂತಿದೆಯಲ್ಲ, ಹೋದಾಗೆ ಆನೆ ಹೋದಾಗ ಹೋಗ್ಬಿಡ್ತಾರೆ. ಸಣ್ಣ ಪುಟ್ಟ ತಪ್ಪುಗಳು, ಈ ಪಿಕ್ ಪ್ಯಾಕೆಟು, ಇನ್ನೊಂದು ಅವ್ರದ್ದು ದೊಡ್ಡದು ಮಾಡ್ತಾರೆ, ಅಲ್ಲಿ ಸಿಕ್ಕಾಕೋತಾರೆ. ಊರೆಲ್ಲ ಬಾಡ್ ಭಂಡಾರ ಆಗೋಗುತ್ತೆ. ಅವ್ರ ಹೆಸರು, ಪ್ರತಿಷ್ಠೆ, ಗೌರವ, ಹಿಂಗಂತೆ ಹಂಗಂತೆ ಅನ್ನತಕ್ಕಂಥದ್ದು ಈ ರೀತಿ ಇರುತ್ತೆ. ಅವನ್ ಸಿಕ್ಕಾಕೋತಾನೆ. ಇವರುಗಳು ರಾಜಾರೋಷವಾಗಿ 400 ಕೋಟಿ 500 ಕೋಟಿ ಲೋನುಗಳು ತಗೊಂಡು, ಫಂಡ್ಗಳು ತಗೊಂಡು, 1000 ಕೋಟಿ 5000 ಕೋಟಿ ನೀರವ್ ಮೋದಿ ಈ ತರ ಒಳಗ್ಬಿಡೋದು. ಮೆಹುಲ್ ಚೋಕ್ಸಿ, ಅವನ್ ವಿಜಯ್ ಮಲ್ಯ ಎಲ್ಲಾನು ಬಿಟ್ಬಿಟ್ಟು ಆಮೇಲೆ ಹೇಳೋದು. ಮೊದಲೇ ಅದಕ್ಕೊಂದು ಪ್ರತಿಬಂಧಕ ತಂದಿಟ್ಟಿದ್ರೆ ಇವ್ರನ್ನ ಎಲ್ಲೋ ಒಂದ್ ಸಣ್ಣದಾಗಿ ನೋಡ್ರಿ, ಪೊಲೀಸವ್ರು ಹೆಲ್ಮೆಟ್ ಹಾಕಿಲ್ಲ, ಯಾವ ಒತ್ತಡನೋ ಪುಣ್ಯಾತ್ಮ. ಹೆಂಡತಿ, ಮಕ್ಕಳು, ಮನೆ, ಅಮ್ಮ ಅಪ್ಪ, ಒತ್ತಡನೇ ಇರಲ್ವೇನ್ರಿ? ಒಬ್ಬೊಬ್ಬ ಪೊಲೀಸು ಒಂದ್ ಕಡಿಮೆ ಅಂದ್ರೂ 2000 ಜನರನ್ನ ನಿಯಂತ್ರಿಸ್ತಿರ್ತಾನೆ, ಪುಣ್ಯಾತ್ಮ. ಎಲ್ಲ ಇಲ್ಲ, ಗೋಲಿಮಾರು ಈ ತರದ್ದಾಗ್ಬಿಟ್ಟಿದೆ. ಧನುಸು ರಾಶಿ ಇವತ್ತು ಆ ರೀತಿಯ ಒತ್ತಡ, ದೊಡ್ಡ ಕಾರ್ಯವೇ, ಪ್ರೆಷರೇ, ಬಟ್ ಒತ್ತಡ ಇರುತ್ತೆ. ಮಕರ ರಾಶಿ, ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ 7ನೇ ಮನೆಯಲ್ಲಿ ಶನಿ ಸಾರದಲ್ಲಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂಥದ್ದು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, KEB ಡಿಪಾರ್ಟ್ಮೆಂಟ್, ಪವರ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಪರಿಶ್ರಮದ ಕೆಲಸಗಳು, ಮೈನಿಂಗು, JCB, ದೊಡ್ಡ ವಾಹನಗಳು, ಅಂಥದ್ದಕ್ಕೆ ರಿಯಲ್ ಎಸ್ಟೇಟ್ ಡೀಲರ್ಸ್ಗಳು, ದೊಡ್ಡದು ಪ್ರಾಪರ್ಟಿ ವ್ಯವಸ್ಥೆಗಳು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಚೆನ್ನಾಗಿದೆ. ಕಷ್ಟಪಡಬೇಕಷ್ಟೆ. ಕುಂಭರಾಶಿ, ಚಂದ್ರ ಕುಜನ್ ಸಾರ, ಎಲ್ಲೋ ಒಂದು ಕೆಲಸದ ಒತ್ತಡ, ಕುಟುಂಬದ ಒತ್ತಡ, ವ್ಯವಹಾರದ ಒತ್ತಡ, ಉದ್ಯೋಗದ ಒತ್ತಡವನ್ನ ನೋಡತಕ್ಕಂಥ ಒಂದು ದಿನವಾಗಿರುತ್ತೆ. ಆದ್ರೂ ನಿಭಾಯಿಸ್ಕೋತೀರಿ. ಯಾಕಂದ್ರೆ ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ 6ನೇ ಮನೆ, ಕಷ್ಟಪಟ್ಟವನಿಗೆ ಕೈ ಕೆಸರಾದ್ರೆ ಬಾಯಿ ಮೊಸರು. ಆದ್ರೂ ನಿಮ್ ಬಾಯಿ ಇವತ್ತು ಯಾರ ಮೇಲಾದ್ರೂ ಜಗಳಕ್ಕೆ ಹೋಗ್ಬಿಡ್ತೀರಿ, ಸ್ವಲ್ಪ ಜಾಗ್ರತೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ನೋಡಿಕೊಳ್ಳಿ. ಇನ್ನು ಮೀನ ರಾಶಿ,
ಚಂದ್ರ ಕುಜನ್ಸಾರ ಬ್ಯೂಟಿಫುಲ್. ಕುಜ ಪಂಚಮದಲ್ಲಿರೋದು ನಿಮಗೆ ಯೋಗಕಾರಕ ಒಳ್ಳೇದು. ಬಟ್ ನೀಚ ಶನಿಸಾರ ಇದ್ದಂಗಿದೆ, ಅನುಭವಿಸಲು ಬಿಡುತ್ತಿಲ್ಲ. ಇದ್ದಂಗಿದೆ, ನೀವು ಅಂದುಕೊಳ್ಳುವ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ, ವಿಘ್ನ ಅನ್ನತಕ್ಕಂಥದ್ದು. ಹತ್ತಿರದಲ್ಲಿ ಎಲ್ಲಿಯಾದ್ರೂ ಅಯ್ಯಪ್ಪ ದೇವಸ್ಥಾನಗಳು ಇರ್ತವೆ. ಅಯ್ಯಪ್ಪ ನೋಡಿ, ಹೋಗ್ಬಿಟ್ಟು ಒಂದು ಸಣ್ಣ ದರ್ಶನ, ಒಂದು ಕರ್ಪೂರದ ಆರತಿ ಆಯ್ತು ಅಂದ್ರೆ ಒಂದು 5 ಜನಕ್ಕೆ ಒಂದು ಪುಟ್ಟ ಪುಳಿಯೋಗರೆ ಒಂದು 3 kg 3/4 kg ಮಾಡಿಸಿ ಪ್ರಸಾದವನ್ನ ಮನೆಯ ಹತ್ತಿರ ಇರುವ ಗ್ರಾಮ ದೇವಿ ಹತ್ರ ಯಾವ್ದಾದ್ರೂ ಸರಿ ಒಂದು ಪುಳಿಯೋಗರೆ ಒಂದು 3/4 kg ಇಲ್ಲ 3 kg ಮಾಡಿಸಿ ಹೋಗಿ. ಆ ಹುಳಿ ತತ್ವ ದೂರ ಆಗಿ ಅಂದುಕೊಂಡಿರೋ ಕೆಲಸ ಕಾರ್ಯಗಳು ಸುಗಮ ಆಗತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ